ಹಿಂಗೆಲ್ಲ ಮಾಡಿದ್ರೆ ನೀನು ನಿಮ್ಮ ಮನೆಯವ್ರು ಯಾವತ್ತು ಉದ್ಧಾರ ಆಗಲ್ಲ. ನಾಶನಾಗಿ ಹೋಗ್ಬಿಡ್ತೀರಾ, ನಾಶನಾಗಿ ಹೋಗ್ತೀವ ಅಣ್ಣ. ಸೀಟ್ ಇಲ್ಲ ಏನಿಲ್ಲ, ನಾನು ಗೊತ್ತಾಯ್ತಾ ಗೋಣಿ ಚೀಲ ಮುದ್ರಿಕೊಂಡು ಆ ಗೂಟ ಚುಚ್ಕೊಳೋದು ಹಂಗ್ ತಗೊಂಬಂದಿರೋದು ಹೋಗಿ. ಒಂದ್ ಅವತ್ತು ಊಟ ಮಾಡ ಅನ್ನ ತಿಂದ ಮಾತಾಡು. ಒಟ್ಟಿಗೆ ಊಟ ಇಲ್ದೆ ಅಣ್ಣ ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತಣ್ಣ. ಅಣ್ಣ ನರಸಿಂಹಣ್ಣ ಎಲ್ಲಿದ್ಯಣ್ಣ? ಯಾರು? ಅದೇ ನಾನ್ ರಾತ್ರಿ ಫೋನ್ ಮಾಡಿರ್ಲಿಲ್ವಣ್ಣ? ಯಾರು? ಅಣ್ಣ ಅಕ್ಕಿ ತರಕ ಕಾಸಿಲ್ಲ ಕಣ್, ಬಾರಣ ಅದು ಬಂದು ತಾಂಡೋಗಣ ಸೊಪ್ಪು. ನೆನ್ನೆಲ್ಲ ಕೆಲ್ಸ ಕಾರ್ಯ ಬಿಟ್ಟು ಕೂತಿದೀವಣ್ಣ. ಈಗ ಮುಟ್ಟಿ ಮುಸ್ಕನ? ಹ್ಞೂ. ಯಾಕಣ್ಣ ಈ ಬಡವ್ರನ್ನ ಹಿಂಗಯ್ಯ ಅನ್ಸ್ಕಂತೀಯಣ್ಣ? ನೆನೆ ನಾವೆಲ್ಲನ ಹೋಗಿದ್ರೆ ಕೂಲಿ 600 ರೂಪಾಯಿ ಸಿಗದಣ್ಣ, ಅದು ಇಲ್ದಂಗ ನಾವೇನೋ ಇಲ್ಲೊಂದು ಸಿಗುತ್ತಲ್ಲ ಅಂತ ಹೇಳಿ ತಾಮಂದ್ ಇಕ್ಕಿದೀವಿ. ಇಷ್ಟು ಆತು ನಾವು ಮುಟ್ಟಿ ಮುಸ್ಕ ಫೋನ್ ಮಾಡದಾಗ ತಲೆ ಕೆಟ್ಟು ತಲೆ 3 ಮಾತ್ರ ನುಂಗಿದ್ದೀನಿ. ಕತ್ಲೆ ನಾವೆಲ್ಲನ ಕೆಲ್ಸಕ್ಕೆ ಹೋಗಿದ್ರೆ 600-700 ರೂಪಾಯಿ ದುಡ್ಕೊಂಬರೀವಣ. ನಾವು ನೀನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನ ಒಣ್ಣೆ ಹೇಳ್ತು ಅಂತ ಕೃಷ್ಣಣ್ಣ ಅಂತ ಹೇಳಿ ನಾವು ಹೋಗಿ ಎಲ್ಲಾ ಕುಯ್ಕೊಂಬಂದಿದ್ದೀವಣ್ಣ. ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಮಾತಾಡದಾಗ ಸುಮ್ಮನೆ ನಿಮ್ಮ ಅಮ್ಮ ಮಾತಾಡೋದಾಗ ನಮ್ಮ ರಾತ್ರಿ ಎಲ್ಲ ತಲೆ ಹೊರ್ತು ಬಂದು ಕೈಕೊಂಡಿದೀನಿ. ಕೃಷ್ಣನೇ ಹೇಳಿದ್ದು, ನಿಮ್ ನಂಬರ್ ಕೊಟ್ಟು ನಾ ಕೃಷ್ಣನೇ ಹೇಳ್ತಾವ ಅಣ್ಣನ್ ತಗೊಂಡೋಗಿದ್ರಂತಲ್ಲ ಬಂದು. ನಾವ್ ಹಣೆಯನೇನೆ ನೋಡೋ ಕೂಲಿ ಕೆಲ್ಸಕ್ಕೆ ನಾವು ಹೋಗಿದ್ರು ಒಂದು 600-700 ರೂಪಾಯಿ ಸಿಗದಣ್ಣ. ಮನೆಗ್ ತರಕಾರಿ ಎಲ್ಲ ಕೊಡೋರು. ಅದೇನ್ ಗೊತ್ತಾ, ಬಂದಿ ಸೊಪ್ಪು ತಗೊಂಡೋಗ್ಬಿಡೋಣ. ಕಾಲ್ ಮುಗಿತೀನಿ ಅಣ್ಣ. ಮಾತಾಡಕ್ ಬಿಡಲ್ವಲ್ಲ ನಾನು ಅಣ್ಣ ಹೇಳೋದು ಇಷ್ಟೇ ಕಣ. ಹೇಳಣ್ಣ, ಯಾಕಣ್ಣ ಮಾತಾಡ್ತಾನೆ ಇಲ್ಲ? ನಾ ಮಾತಾಡಕ್ ಒಂದ್ ಅವಕಾಶ ಪಡ್ಕೊಂಡ್ರೆ ಹಂಗೆ ಇದು ಈ ರೈಲು ಅಂತ ಹೋಗ್ತಲ್ಲ ಹಂಗೆ. ನಮ್ಮ ಮನೆಯವ್ರು ಹೆಂಗು ಅಕ್ಕಿ ತರ ಕಾಸಿಲ್ಲ ನಮ್ಮ ಮಕ್ಳಿಗೆ. ಏನ್ ಮಾಡೋದಣ್ಣ? ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನ್ ಹೇಳೋದೇನ್ ಗೊತ್ತಾ, ನಾನ್ ಬಿಡ್ಸ್ಕೊಂಬ ಅಂತ ಹೇಳಿದ್ನ ಮುಟ್ಟಿ ಮುಸ್ಕನ. ಅಲ್ಲಣ್ಣ ನಾವ್ ಹೇಳೋದೇನ್ ಗೊತ್ತಾ, ಗೋಳಾಡ್ಬೇಡ, ಶುಕ್ರವಾರ ಬಿಡ್ರಿ. ಶುಕ್ರವಾರ ಅಣ್ಣ ನಮ್ ಬಡವ್ರು ನಮ್ನ ಅಯ್ಯನ್ಸು ನೀವ್ ಯಾವತ್ತು ಉದ್ಧಾರ ಆಗಲ್ಲಣ್ಣ. ನಮ್ಮನ್ನ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ, ಫೋನ್ ಎದ್ದಿಲ್ದಂಗೆ ಹಿಂಗೆಲ್ಲಾ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ಧಾರ ಆಗಲ್ಲಣ್ಣ. ನಾಶನಾಗಿ ಹೋಗ್ಬಿಡ್ತೀರಾ, ನಾಶನಾಗಿ ಹೋಗ್ತೀವ ಅಣ್ಣ. ಅಲ್ಲಣ್ಣ ನೋಡು ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು. ನಮ್ನ ಯಾಕೆ ಅನ್ಸ್ತಿ ಅಣ್ಣ? ಮಾತಾಡಕ್ ಒಣಸಿ ಬೆಂಕಿ ಕೇಳ ನಾನು. ಒಂದ್ ಲಕ್ಷನ ಮಾತಾಡಕ್ ಬಿಡಲ್ವಲ್ಲ. ಬಿಡ್ರಿ, ಯಾಕೆ ನೋಡ್ತೀರಾ? ನಾನೇ ಬಿಡ್ಸೋದು. ನಾವು ಚಿಲ್ಲರೆ ಅಂಗಡಿ ಕೇಳ್ರು, ಇದು ಮುಟ್ಟಿ ಮುಸ್ಕ ಮಾಡಲ್ಲ ಬಿಡುವ. ಶುಕ್ರವಾರ ಇಲ್ಲಿ ಗೋಳಾಡೋದು ಇಲ್ಲಿ ನೋಡ್ರಿ. ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ, ಕಟ್ ಮಾಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು? ಮುಟ್ಟಿ ಮುಸ್ಕ ತಗೊಂಡ್ ಎಲ್ಲೇನಾ ಅಣ್ಣ? ಚೀನಾಗೆ ಹ್ಯಾಂಗಿಲ್ಸ್ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಲ್ಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತಣ್ಣ. ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ ಬಂದ್ ತಗೊಂಡೋಗಣ. ಯಾರು ಸತ್ತಿರ ಮನೆ ಬಡ್ಕೊಂಡ್ ನಾ ಬಿಡಿಸೋ ಅಂತ ಹೇಳಿದ್ನ ನಿಮ್ಗೆ. ಮುಟ್ಟಿನ ಮುಸ್ಕ ತಗೊಂಡಂತ ಗೋಳಾಡ್ಕೊಂಡ್ ಕುಂತಾರೆ ಸೊಂಟ ಹೊಡ್ತ ಅಂತ. ಅಣ್ಣ ಅವ ಅಕ್ಕಂಗೆ ಹೇಳ, ಅಕ್ಕ
ನೀನು ನಮ್ಮ ಬಡತನಕ್ಕೆ ಅಯ್ಯೋ ದೇವ್ರು ಏನೋ ನಿಮಗೆ ಕೊಟ್ಟವನೆ ಕೋಟ್ಯಾಂತರ ರೂಪಾಯಿ ಅಂದ್ಬಿಟ್ಟು ನಾ ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ ಓ ಯಾವ ಮಾತಾಡಕ್ ಬಿಟ್ರೆ ಸರ್ ನೀನು ನೋಡು ಮಾತಾಡೋ ನಮ್ಮ ಹಿಂಗ ಅಂದ್ರ ಸಾಕು ಮಾತಾಡ್ತಾರ ಅವರು ನಿಮ್ಮನ್ ಬಿಡ್ಕೊ ಅಂತ ಹೇಳಿದ್ದೆ ಅಣ್ಣ ನನ್ ಕೈ ಬಿಡ್ಬೇಡ ಅಣ್ಣ ನಂದ್ 700 ರೂಪಾಯಿನ ಕೂಲಿ ಕೊಟ್ಬಿಡೋಣ ಸಾಕು ಲಾಭ ಏನ್ ಬೇಡ ಅಣ್ಣ 700 ರೂಪಾಯಿ ಕೊಟ್ಬಿಡೋಣ ಓ ನಮ್ಮ ರಾತ್ರಿ ತಲೆ ಹೊಡ್ಕೊಂಡ್ ಮನಿ ಕಂಡಿದೀನಿ ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ ಇಲ್ಲಿ ನೋಡ್ರಿ ಇವನು ಅಣ್ಣ ಓ ಅಣ್ಣ ಊಟ ಇಲ್ದೆ ಗ್ಯಾಸ್ಟ್ರಿಕ್ ಬೇರೆ ಆಗೈತಣ್ಣ ನಮ್ಮ ನಾಡ ಲಾಸ್ಟಿಗೆ ನಾನು ಮಗ ಇದು ನೆಂಟದ ಇದು ಮೊದ್ಲು ಡಿಬ್ಬಿ ಅಂತ ಇತ್ತಲ್ಲ ಮೊದಲೈತಾ ಇದು ಬೇಡ ಬೇಡ ಇವನು ಅಮ್ಮ ನಡೆ ಇದು ಏನ್ ಈ ಕರ್ಮ ಇದು ರಾತ್ರಿ ಯಾರು ಅವ್ನು ಅಂಗಿ ಬಿಚ್ಚಿ ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕಿ ಓ ಅಣ್ಣ ಮಗ ಅದೇನ್ ಕೊಡು ಮಗ ಅಣ್ಣ ಓ ಅಮ್ಮ ಇವ್ರ ಅಯ್ಯರೇ ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ ಅಮ್ಮ ಅಮ್ಮ ಏನಪ್ಪಾ ಇದು ಏನ್ ಹೇಳಿ ಒಟ್ಟಿಗೆ ಊಟ ಇಲ್ದೆ ಅಣ್ಣ ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತಣ್ಣ 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವು ಮಾಡಿದ ಕೆಲ್ಸದ್ದು ಮರೆವು ಇದು ಕಾಂಗ್ರೆಸ್ ಇಂದು 180 ರೂಪಾಯಿ ಕೆಜಿ ತಾಯಿನ ಹೋಗಪ್ಪ ಇನ್ನೇನ್ ಮಾಡೋಣ 580 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ ಬಂದ್ ತಗೊಂಡೋಗು ಹೂವ ಬೇಕಾದ್ರೆ ತೆಗಿತೀವಿ ಇನ್ನೇನು ಅದ್ರಾಗ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು ಇದಂತೂ ಸತ್ಯ ಅಣ್ಣ ನಾವು ಇದನ್ನ ಕೊಡ್ತೀವಿ ಕಾಂತೀರಾ ಅಣ್ಣ ಅಲ್ಲಿ ಕೆರೆ ಇದು ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಟ್ಟು ಗದ್ದೆ ಬೈಲಾಗೆಲ್ಲ ಅದಕ್ಕೆ ಮಾಡೋಣ ಅಣ್ಣ ಅದಕ್ಕೆ ಮಾಡೋಣ ಅದಣ್ಣ ಬಂದ್ ತೂಕ ಹಾಕ್ಸನ್ ತಗೊಂಡ್ ಹೋಗೋಣ ನಾವು ಬರೋದು ಅಣ್ಣ ನೋಡೋಣ ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ ನಮ್ಮನ್ನು ಬಡವ್ರ ಅನ್ಸ್ಕೊಬೇಡ್ರಿ ನಿಮ್ಮ ಮನೆ ಹಾಳಾಗ್ ಹೋಗ್ತೈತೆ ಹಂಗೇನೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ ಮಾತಾಡಂದ್ರ ಅಣ್ಣ ಮಾತಾಡೋಣ ಮಾತಾಡೋಣ ನಾನೇನೋ ನೀನ್ ಮಾತಾಡ್ಬೇಡ ಅಂತಿದ್ದೀನಣ್ಣ ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ ಸುಮ್ನೆ ನಾನೇ ಮಾತಾಡ್ತಿದ್ದೀನಿ ಸುಮ್ನಿದ್ಯಾ ಓ ನಾ ಸುಮ್ಮನೆ ಕುಂತಿದ್ದೆ ಒಂದ್ ನಿಮಿಷ ಹೊತ್ತು ಮಾತಾಡಕ್ ಬಿಟ್ಕೊಟ್ಟಿಲ್ಲ ಸುಮ್ಮನೆ ಕುಂತಿದ್ದೆ ತಲೆ ಹೊಡ್ಕೊಂತ ಒಂದು ನೀರ್ ಕೊಡ್ ಮಗ ಇದು ನೋಡೋಣ ಸೈಕಲ್ ತುಳ್ಕೊಂಡು ಹೋಗಿರೋದಣ್ಣ ನಾವು ಮಾತಾಡೋಣ ಅಣ್ಣ ಮಾತಾಡೋಣ ನಾವು ಚೈನ್ ಬಿದ್ದೋಗೋದು ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು ಅದು ಮತ್ತೆ ತಾಯಿನ ನೀನು ಮಾತಾಡ ಮುಟ್ಟಿನ ಮುಸ್ರಿ ಯಾವನನ್ನ ತಾಂತಾರ ಹೇಳಕ್ ಹೋದ್ರೆ ಅದೇ ಬಡ್ಕಂತಾರಲ್ಲ ಅಣ್ಣ ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನ ಹೊಟ್ಟೆ ಹರ್ಸ್ಬಾಡ್ರಿ ಅಂತ ನಾನೊಂಚೂರು ಮಾತಾಡೋದಕ್ಕೆ ಹೋದ್ರೆ ಅಲ್ಲಿ ಶುರು ಹಚ್ಕೊಂತದ್ದು ಅಣ್ಣ ಇದು ನನ್ನ ನಂಬರು ಹೇಳಿದ್ದು ಕರೆಕ್ಟ್ ಆಗಿ ಹೇಳಿದಿರಾ ಅಣ್ಣ ಅವಣ್ಣ ಹೇಳಿದ ಅಣ್ಣ ಅವಣ್ಣ ಕಟ್ ಮಾಡ್ರಿ ತಿರ್ಗಾ ಯಾರ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ ಮತ್ತೇನು ಹಿಂಗ್ 2 ಮಾತಾಡಕ್ಕಿಲ್ಲ ಅಲ್ಲಿ ಬರ್ಕೊಂಡ್ ಸೊಂಟ ಹೊಡ್ಕೊಂಡೈತಿ ನಿಮ್ ಮನೆ ಒಳಗ ಅಣ್ಣ
ಅಣ್ಣ ಮಾತಾಡೋಣ ಯಾಕಣ್ಣ? ಒಂದ್ ಅವತ್ತು ಊಟ ಅನ್ನ ತಿನ್ನ ಮಾತಾಡು. ನಾನ್ ನಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು ಇನ್ ಉಸಿರು ಎತ್ತಾಗ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದೈತೆ, ಅಣ್ಣ ಬಂದು ತೂಕ ಹಾಕೊಂಡು ಹೋಗೈತೆ ಅಂತ. ನಾವು ಸೈಕಲಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು, ಇದು ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಇಲ್ಲ ಏನಿಲ್ಲ. ನಾನು ಗೊತ್ತಾಯ್ತಾ ಗೋಣಿ ಚೀಲನ ಮುದ್ರಿಕೊಂಡು ಆ ಗೂಟ್ರ ತಿಕ್ ಚುಚ್ಕೊಳೋದು, ಹಂಗ್ ತಗೊಂಬಂದಿರೋದು ಹೋಗಿ. ಇವಾಗ ಇಷ್ಟು ಆಯ್ತು ನಾನು ಕಾಣ್ತೀನಿ ಅಂತ. ಒಂದು ನಿಮಿಷ ಕೇಳು. ನಮ್ನ ಅಯ್ಯೋ ಅನ್ಸ್ಕೊಂಡ್ರೆ. ಹಲೋ ಹೇಳಿ ಅಣ್ಣ. ನಾನು ಅದೇ ಹೇಳಿದ್ನಲ್ಲ ಸರ್, ನಮ್ಮ ಅವರಿಂದ ನಮ್ಮ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ಏನಿಲ್ಲ, ನಾವು ಫೋನ್ ಮಾಡಿದ್ ಏನಕ್ಕೆ ಅಂದ್ರೆ ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು, ಅಮ್ಮಂಗೆ ತುಂಬಾ ಹುಷಾರಿಲ್ಲ ಅಂತ. ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಹಾಳು ಮಾಡಿ ನಿಮ್ಗೆಲ್ಲ ಕೆಟ್ಟ ಹೆಸರು ತಂದಿದ್ದಾಳೆ ಅಂತ. ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ. ಏನಂತ ಗೊತ್ತಾ, ಅವಳಿಗೆ ಏನೋ ಯಾವ ದೇವ್ರಿಗೆ ಹೋಗಿದ್ದೀರಾ, ನೀವು ಏನ್ ಮಾಡಿದೀರ ನಮಗೆ ಗೊತ್ತಿಲ್ಲ. ದಯವಿಟ್ಟು ಅದೊಂಚೂರು ನೀವು ಅದನ್ನ ಪರಿಹಾರ ಮಾಡಿಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡಿಸ್ಕೊಂಡು ನಾವು ನಮ್ಮ ಮನೆ ಕರ್ಕೊಂಡು ಹೊರಟೋಗ್ಬಿಡ್ತೀವಿ. ಯಾಕೆ ಬಿಡಿತ ಇದು ಎಂತಾರು ಹಿಂಗಾಗೋದು ಸಹಜ. ಆದ್ರ ಹಂಗಾಗಿ ಏನ ಅಕಸ್ಮಾತ್ ಜೀವನನೇ ಸಾಕು ಅಂತ ಏನೋ ಕೆರೆ ಬಾವಿ ಅಂತ ರೈಲ ಪೈಲ ನೋಡ್ಕೊಂಡರು ಅಂತ ನಾವು ಅಷ್ಟೇ ಏನೋ ಕರ್ಕೊಂಡೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ಟು ಏನ ಹಾಕೊಟ್ಟು ಇದು ಮಾಡಿ ನಮ್ಗೂ ರಾತ್ರಿ ಎಲ್ಲ ಸಖತ್ತಾಗಿ ಗೋಳಾಡ್ಕೊಂಡ್ ಫೋನ್ ಮಾಡ್ಬಿಟ್ರು ಅಣ್ಣಾರೆ. ಇಲ್ಲ ಅಣ್ಣ, ನಿಜವಾಗ್ಲೂ ಅವ್ಳು ಮಾಡಿರೋ ಇದಕ್ಕೆ ನಾವ್ ಊರಕ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಅಣ್ಣ. ನೀವ್ ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ ನಮ್ಮನ್ನೇ ಲೋಫರ್ ನನ್ ಮಗನೇ, ಮೆಡಿಗುಂಟಿದ ನನ್ ಮಗನೇ ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲ ಅಣ್ಣ ನೀವು. ಯಾವಾಗ ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡು ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್. ನಾವೇನ ಹಂಗ್ ಮಾತಾಡಿದ್ವು ಒಂದಿನ? ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಅವಳು ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ್ಕೆಲ್ಲ ಮಾಡ್ಸಿರ್ಬೇಕೆ ಹೊರ್ತು ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್. ಅಲ್ಲ ಸರ್, ಒಬ್ಬ ಅಣ್ಣ ಆದವನು ಈ ತರ ನಾವ್ ಯಾವತ್ತನ ಯಾರಿಗನ ಒಬ್ಬ ಗಂಡಸಿ ಕೇಳಕ್ಕಾಗುತ್ತಾ? ಖಂಡಿತ ಯಾರೋ ಹಂಗಾರ ಅವಳೇ ಮಾಡ್ಸಿರ್ಬೇಕಣ್ಣ. ಅವ್ರು ಎಲ್ಲದ್ರಾಗೂ ಇದ್ರು. ಆಮೇಲೆ ಯಾರನ್ನ ತಂದ್ಕೋ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಒಂದಲ್ಲ ಅಣ್ಣ ಕೇಳಿದ್ರು. ಬಿಡಿ ಸರ್, ಆ ತರ ಎಲ್ಲ ಹೇಳ್ಬೇಡ್ರಿ. ನಮ್ಗೆ ಸರ್ ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣು ಹುಡ್ಕಕ್ ಕಷ್ಟಪಟ್ಟಿದೀವಿ ಅಂದ್ರೆ ನಮ್ ತಂದೆ ತಾಯಿಯರೆಲ್ಲ ಅಷ್ಟ್ ಕಷ್ಟಪಟ್ಟವ್ರು. ನಿಮ್ ಮಗಳು ಹಿಂಗಂತೆ ಹಂಗಂತೆ. ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ಹಾಕಿ ನೋಡಿ. ಆ ತರ ಆಗಿದೆ. ಈಗ ನಾವು ನಮ್ಮ ತಂದೆ ಬಂದಿದೀವಿ, ನಮ್ ತಂದೆಗೆ ಮಾತಾಡುವಂತ ಅಂದೆ, ಮಾತಾಡಲ್ಲ ಅಂತ ಅಂದ್ಲು. ಅದಕ್ಕೆ ಅವಳಿಗೊಂಚೂರು ಏನ್ ಸರ್, ಅವಳು ಹೇಳಕ್ ಆಗ್ತಿಲ್ಲ ಸರ್. ಅವ್ಳು ತುಂಬಾ ಮೈ ಕೈ ಎಲ್ಲ ಉರಿಯಂತೆ. ಆಸ್ಪತ್ರೆ ಕರ್ಕೊಂಡೋದ್ರೆ ಏನು ಇಲ್ಲ ಅಂತಾರೆ. ಇದ್ರ ಅವೇ ಇಲ್ಲ ನಾವು ಹೆಸರು ನೋಡಿ ಇರೋದ್ ಹೇಳ್ತೀವಿ ಅಣ್ಣಾರೆ. ನಮ್ಮ ಮನೆಗೆಲ್ಲ ಸಂಸಾರ ನೆಮ್ಮದಿ ಕೆಟ್ಟೋಯ್ತು. ಆಮೇಲೆ ನಾವು ಭಾರಿ ಊಟ ನಿದ್ದೆ ಇಲ್ದಂಗೆ ಹೋಗಿ ಕ್ಯಾತೆ ಮೇಲೆ ಒಪ್ಪರಾಗೆಲ್ಲ ಮನಿಕೊಂಡ್ ಸೊಳ್ಳೆ ತಿಗಣೆಕಾಯಿಲಿ ಹಂದಿಕಾಯಿ ಎಲ್ಲ ಅಂತದ್ದು ಎಮ್ಮಕಾಯಿ ಎಲ್ಲ ಕಡಿಸ್ಕೊಂಡಿದೀವಿ. ಆಮೇಲೆ ಮನೆಗಳಿಗೆಲ್ಲ ನಮ್ಮ ಬಟ್ಟೆ ಬರೆ ಎಲ್ಲ ಸುತ್ತಾಕಿರೋದು ಹಿಂಗೆಲ್ಲ ಇತಿಹಾಸ ಐತ್ ನಮ್ಮವು. ಹಂಗೆಲ್ಲ ಹೋಗಿ ನಾವು ಅದಕ್ಕೆ ಅಲ್ಲ ಸರ್, ನೀವ್ ಮಾಡ್ಬೇಕಾದ್ರೆ ಹುಡಿಕೊಂಡ್ ಚಪ್ಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗ್ ಬಿಟ್ಕೊಂಡಿದ್ದೀರಲ್ಲ. ಎಲ್ಲಿ ಅಂತ ಹುಡುಕೊಂಡು ಹೋಗಿ ಹೊಡಿ ಅಂದ್ರ ಆಮೇಲೆ ಯಾರನ್ನ ಪೊಲೀಸಿಗೆ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಗಂಡದ ಟೈಮಾಗೆ ಅಂತ ನಾ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವಳು ಇಷ್ಟು ದಿವಸ. ಇದೆಲ್ಲ ತುಮಕೂರು ಹತ್ರ ಇದೆ, ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು. ಮೆಡಿಕಲ್ ಕಾಲೇಜ್ ಅಗಲಕೋಟೆ ಯಾವ್ದೋ ಗೊತ್ತಿಲ್ಲ. ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡಕ್ ಕರ್ಕೊಂಡ್ ಬಂದವ್ರು ಯಾವ್ದೋ ಒಂದ್ ಚಿಕ್ಕ ಮನೆಗೆ ಅವಳು ಇಲ್ಲಿ ಮಾತಾಡಕ್ ಆಗ್ತಿಲ್ಲ. ನಾಲ್ಗೆ ಗಂಟ್ಲಾಗೆಲ್ಲ ಗುಳ್ಳೆಗಳಾಗೋಗ್ಬಿಟ್ಟಾವ ಅವಳಿಗೆ, ಸಣ್ಣ ಸಣ್ಣ ಗುಳ್ಳೆಗಳಾಗ್ಬಿಟ್ಟವೆ. ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡ್ ಹೋಗಿದ್ದೋ. ಏನಿಲ್ಲ ಸ್ವಾಮಿ ನೋಡಿ, ಒಂದ ನೋಡಿ ಹಾಸ್ಪಿಟ್ಲು ಅಂದ್ರೆ ಏನು ಆಗಲ್ಲ. ಒಟ್ಟಾಗಿ ಇದು ಇದ್ರಾಗೆ ಗುರುಪಿಯೋ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಸ್ವಾಮಿ, ಅವರು ಅಲ್ಲಿಗೆ ನಾವು ಹೊರಟಿದೀವಿ ಸ್ವಾಮಿ. ನಾವಂತೂ ಖಂಡಿತ ಮಾತು ಕೊಟ್ಟಿದೀವಿ ಅಲ್ಲಿಗೆ. ಹಂಗಾಗಿ ನಾವು ಅಲ್ಲಿಗೆ ಹೊರಟಿದೀವಿ ಸ್ವಾಮಿ. ನೋಡಿ ಅಲ್ಲಿ ನಾವು ಹಿಂಗೆಲ್ಲ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರು ಮಾನಸಿಕವಾಗಿ. ನಾವೇನು ಇದು ಮಾಡಿಲ್ಲ. ನಮ್ಗೆ ಈಗಾಗಲೇ 1 ವರ್ಷದಿಂದ 10 ವರ್ಷ ಆಗ್ತಾ ಬಂತು.
ಹ್ಮ್ ಅಣ್ಣ ತಮ್ಮದಿರಾಗೆ ಸಂಸಾರದಾಗೆ ಎಲ್ಲ ನಮ್ಗೆ ಈಗ ನಮ್ಗೆ ಭಾರಿ ತೊಂದ್ರೆ ಮಾಡ್ತಾವ್ರೆ. ಹ್ಮ್ ತೊಂದ್ರೆ ಅಂದ್ರೆ ಅದೇ ಇದು ಹಿಂಗಿಂಗೆ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟದ್ ಮಾಡಿ ಹಿಂಗ್ ಮಾಡ್ದ ಹ್ಮ್ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದೀವಿ ಸ್ವಾಮಿ. ಹ್ಮ್ ಮಾತು ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ. ಅದು ಅಮಾವಾಸ್ಯೆ ದಿನ ಏನೇನೋ ಮಾಡಿದ್ದಾರೆ ಖಂಡಿತ. ಅದೇ ಅವಳಿಗೆ ಮೊನ್ನೆಯಿಂದಾನೆ ಸ್ವಾಮಿ ಮೊನ್ನೆ ಅಂತ ಆಗ ಅಲ್ಲಿ ನೋಡಿ ಸ್ವಾಮಿ ಗುರುಬ್ಯ ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರು ಇರೋದು ನೀವು ಇರೋದು ಹೇಳ್ಕೊಂಬಿಡಿ ಸ್ವಾಮಿ, ಅಲ್ಲಿ ಹೋದ್ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರನ್ನೋ ನಮ್ಮ ಪೂಜಾರನು ಇದ್ದು ಕೇಳುದು, ಅವ್ರು ಯಾರೋ ಅವ್ರು ಏನು ಕೆಟ್ಟದೇನೋ ಮಾಡಿಲ್ಲ, ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ. ಹೌದಾ? ಕೆಟ್ಟದಲ್ಲ, ನಾವು ಹೋಗಿರೋದು ಅಲ್ಲಿಗೆ ಅಣ್ಣ. ಅವ್ರು ಹೋಗಿ ಅಲ್ಲಿಂದ ಒಂಚೂರು ತೀರ್ಥ ಎಸ್ಕೊಂಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದ್ ಏನೋ ಒಟ್ಟಾಗ ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸರೆಂಡರ್ ಆಯ್ದ್ರಿ ಅಂತ ಸ್ವಾಮಿ, ಈ ತರ ಇವಳು ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೀರ್ಥನೋ ಏನೋ ಕೊಡ್ತಾರೆ. ನಾವು ಹೋಗ್ತೀವಿ ಸ್ವಾಮಿ. ಯಾವಾಗ ಹೊರಟಿದ್ದೀರಣ್ಣ? ನಾಳೆ ಹೋಗ್ತೀವಿ ಸ್ವಾಮಿ, ನಾಳೆ ಬೆಳಿಗ್ಗೆ. ಯಾವಾಗ ಇನ್ನ ಡೇಟ್ ಫಿಕ್ಸ್ ಇಲ್ಲ. ನಾವು ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಮ್ಗೆ ನಾವು ಹಿಂಗೆ ನಿಮ್ಗೆ ಬರ್ತೀವಂತ ಮಾಡಿದ ಸ್ವಾಮಿ. ರಾತ್ರಿಯಿಂದ ನನಗೆ ಖುಷಿಯಾಗಿ ಒಂದ 3,600 ರೂಪಾಯಿ ಪಟಾಕಿ ಹೊಡೆದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ 11-12 ಗಂಟೆ ತನಕ ನಾವು ಒಂಥರ ಈ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಹೊಡಿತ್ರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ. ರಾತ್ರಿ ಕುಡಿಯೋರಿಗೆಲ್ಲ ಕೊಟ್ಟಿದೀನಿ. ನೋಡಿ ಏನು ಆಗಿದೆ ಆಗೋಯ್ತು. ಅವಳು ನಿಮ್ ಸವಾಸಕ್ ಬರಲ್ಲ ಇನ್ಮೇಲೆ. ಆಯ್ತಮ್ಮಿ, ಒಳ್ಳೆ. ನಾವು ಫೋನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಹಸು ಜೊತೆಗೆ ಸೇರ್ಸ್ಕೊಂತೀವಿ. ಅವಳೇನ್ ನಮ್ಮ ಅಂಗಡಿ ಮುಂಗಟ್ಟು ಏನು ಮಾಡೋದ್ ಬೇಡ, ನಮ್ ತೋಟದಾಗ ಬರೀ ಮನೆಯೊಳಗೆ ಇರ್ಬಿಟ್ರೆ ಸಾಕು ಸರ್. ನಾವೇನೆ ಅಡಿಕೆ ಚೀನಿ ಮಾಡಿಸ್ತೀವಿ, ನಮ್ದೇ 18 ಎಕರೆ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಇವು ಬಿಡಿ ಸ್ವಾಮಿ, ಒಳ್ಳೆ ಗಂಡು ಬೆಟ್ಟಿ ನಾಟಿದ್ದಂಗೆ ಇದು ಚಿತ್ರದುರ್ಗ. ಆಮೇಲೆ ಆ ಕಡೆ ಎಲ್ಲ ಒಳ್ಳೆ ನಿಮ್ಮ ಇಂಥವೆಲ್ಲ ನೋಡಿ ಮಗ ಇಲ್ಲಿ ಬಂದು ಎಷ್ಟು ಕೆಟ್ಟ ಬುದ್ಧಿ ಕಲ್ತು ನಿಮ್ಗೆಲ್ಲ ಕೆಟ್ಟ ಹೆಸರು ತಂದು. ಅಯ್ಯೋ ಅವಳು ಒಬ್ಳೆ ಬಂದಿಲ್ಲ, ಇಲ್ಲಿ ಸಹವಾಸ ದೋಷ ನಮ್ಮೂರಾಗ ಒಬ್ಳು ಇದ್ಲು. ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಳನ್ನೆಲ್ಲ ಬಿಟ್ಟು ಬಂದು ಕೊನೆಗೆ ಅವಳು ಬೀದಿ ಪಾಲಾಗಿ ಸರೋದ್ಲು. ನೋಡಿ ಆಗ ಹಂಗ ಇಷ್ಟೆಲ್ಲ ಹೇಳಿರುನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ, ಬಾ ಈಸ್ಕ ಅಂತ ಅಂತಾರಲ್ಲ. ಹೇಳ್ಬಾರ್ದು ಬಿಡೋಣ ನಮ್ಮ ಹತ್ರ. ನೋಡಿ ಸ್ವಾಮಿ, ನಾವು ಅಲ್ಲಲ್ಲ ಮರ್ಯಾದೆಲ್ದಲ್ಲಿ ಹೇಳ್ತಾ ಇದ್ದೀವಿ. ನೋಡಿ ಸ್ವಾಮಿ ಹಿಂಗೈತೆ. ನಾವು ಏನೋ ನಮ್ಗೆ ಇವರು ಗುರುಬ್ಯೋ ನಮ್ಮ ಸ್ವಾಮೀಜಿಗಳು ನಮ್ಗೊಂದು ದಯ ಕೊಟ್ರು. ಖಂಡಿತ ಆ ಜಾಗಕ್ಕೆ ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಎಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ. ಇಲ್ಲ ಅಣ್ಣ, ಅವರು ನಮ್ಮ ಐನೂರು ಏನ್ ಹೇಳಿದಾರೆ ಗೊತ್ತಾ, ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ. ಅವರು ಬರೀ ಕೌಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ. ಅವ್ರು ಹೇಳಿದ್ರು ಏನು ಇಲ್ಲ, ಕೆಟ್ಟದೇನೋ ಇಲ್ಲ, ಇದು ಆಸ್ಪತ್ರೆ ಕಾಯಿಲೆ ಅಲ್ಲ, ಇದು ದೇವ್ರದು. ಅವ್ರು ಸ್ವಲ್ಪ ದೇವ್ ಹತ್ರ ಹೋಗಿದಾರೆ, ದೇವ್ ಹತ್ರ ಬಿಡ್ತು ಅನ್ಸ್ಕೊಂಡು ಅವ್ರ ಪಾಡಿ ಅವ್ರು ಇರ್ತೀವಿ, ನಮ್ಮ ಪಾಡಿ ನಾವಿರ್ತೀವಿ ಅಂತ ಕೈ ಮುಕ್ಕೊಂಡು ಬಂದ್ಬಿಟ್ರೆ ಇವಳು ಒಂದ್ 3 ದಿವಸದಲ್ಲಿ ಎಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇವ್ರು ಹಿಂಗೆ ನೀವೆಲ್ಲ ಒಪ್ಸ್ಬಿಟ್ಟು ಈಗ ಎಲ್ಲ ಇದಾಯ್ತು ಅಂತ ಹೇಳಿ ಡ್ರೈವರ್ ಅವ್ರ ಯಜಮಾನನ್ನ ಡ್ರೈವರ್ ಇಲ್ಲ, ಯಾರು ಇಲ್ಲ ಕಂಡವ್ರೆ, ಗಂಡನ್ ಬಿಟ್ಟು ಬಂದಿದ್ದಾಳೆ. ಲಾರಿ ಡ್ರೈವರ್ ಅಂತ ಸ್ವಾಮಿ? ಇಲ್ಲ ಬಿಡ್ರಿ. ಏನೋ ಇವಾಗ ನಾವು ಸ್ವಲ್ಪ ಬುದ್ಧಿ ಬಂತಲ್ಲ ಅಂತ ನಾವ್ ಅಷ್ಟೇ ಸ್ವಾಮಿ. ಇಲ್ಲ ಯಾವ ಡ್ರೈವರ್ ಇಲ್ಲ, ನಾವ್ ಯಾವ ಗಂಡನೂ ಇಲ್ಲ ಅವಳಿಗೆ. ಅದೇನೋ ನಮ್ಗೆ ಅವೆಲ್ಲ ಬೇಡ, ಹಳೆ ಕಥೆಗಳು. ನಾವು ಈಗ ಅವಳು ಒಂಚೂರು ಕ್ಯೂರ್ ಆಗ್ಬಿಟ್ರೆ, ಅಲ್ಲಿ ಆಸ್ಪತ್ರೆ ಇಲ್ಲ ಅಣ್ಣ, ಒಂದ್ ಸ್ವಲ್ಪ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ. ಚಿಕ್ಕ ಪುಕ್ಕ ಆಸ್ಪತ್ರೆಗೆ ಇವಾಗೆಲ್ಲ ಕ್ಲಿಯರ್ ಆಗ್ಬಿಡ್ತದೆ ನಾಳೆ ನಾಡ್ದು ಅಂತ ಅಂದ್ರೆ. ಒಂಚೂರು ಕಮ್ಮಿ ಆಗೈತಂತೆ. ನಿಮ್ಗೆ ರಾತ್ರಿ ಫೋನ್ ಮಾಡಿ ಹೇಳಿದ್ಲಂತಲ್ಲ? ಕಮ್ಮಿ, ಒಂಚೂರು ಕಮ್ಮಿ ಐತಿ, ಒಂಚೂರು ಉರಿ ಐತಿ ಅಂತ ಅವಳೆ. ಅದೆಲ್ಲ ಕಮ್ಮಿ ಆದ್ಮೇಲೆ ನಾವ್ ಊರ್ಗ್ ಹೋಗ್ತೀವಿ. ಅದಕ್ಕೆ ಏನೋ ನಮ್ಮ ಮನೆತನದಿಂದ ನಿಮಗ್ ತಪ್ಪಾಗಿದ್ರೆ ದಯವಿಟ್ಟು ಮನ್ಸಲ್ಲಿ ಇಕ್ಕೊಂಬೇಡ್ರಿ. ದಯವಿಟ್ಟು ನಿಮ್ ಅಣ್ಣ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್. ಇಲ್ಲ ರೀ, ನಾವೇನೋ ಅಂತಾರಲ್ಲ. ನೀವು ಸ್ವಾಮಿ ನೀವು ಆ ಕಡೆ ಎಲ್ಲ ಬಂದಾಗ್ಬೇಕಾದ್ರೆ ಫೋನ್ ನಂಬರ್ ಕೊಡಿ, ಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಫ್ರೆಂಡು ಅದು ಟೂರ್ ಹೋಗ್ತಾರಲ್ಲ, ಆ ಕಡೆಗೆಲ್ಲ ಬಂದಾಗ್ಬೇಕಾದ್ರೆ ಬಂದು ಮಾತಾಡ್ಕೊಂಡು ಬರ್ತೀವಿ. ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದು ನೀರ್ ಕುಡ್ ಬರ್ತೀವಿ ಮನೆ ಹತ್ರ. ಇರ್ಲಿ ಅಣ್ಣ, ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಆಯ್ತು ಯಾವಾಗ ಕಾಂಟ್ಯಾಕ್ಟ್ ಆಗಿದ್ರೆ ನಮ್ ಸಂಬಂಧ ಹಿಂಗೆ ಇರ್ಲಿ. ಆಯ್ತಣ್ಣ. ಅದಕ್ಕೆ ನಿಮ್ಗೆ ಹೇಳ್ದೆ, ಯಾವ ದೇವ್ರಿಗೂ ಹೋಗ್ಬೇಡಣ, ನಾವು ಅವ್ರ ನಿಮ್ ಸುದ್ದಿಗೆ ಫೋನ್ ಮಾಡಕ್ ಬಿಡಲ್ಲ. ಫೋನ್ ಎಲ್ಲ ಕಿತ್ಕೊಂತೀವಿ, ನಮ್ ಪಾಡಿಗೆ ನಾವಿರೋ ಅವಳನ್ನ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕಣ್ಣ ದಯವಿಟ್ಟು.
ಏನ್ ಹೇಳಿ? ಅದೇ ನೀವೇನು ಬೇರೆ ಯಾವ ದೇವ್ರಿಗೂ ಹೋಗಿ ಒಂದ್ ಸ್ವಲ್ಪ ಏನೋ ತೊಂದರೆ ಕೊಡ್ಬೇಡ್ರಿ ಅವಳಿಗೆ. ನಾವು ಅವಳಿಂದ ನಿಮ್ಗೇನೋ ತೊಂದರೆ ಬರಲ್ಲ. ಆಯ್ತು ಸ್ವಾಮಿ, ಆಯ್ತು, ಒಳ್ಳೇದು. ಒಂದು ಒಳ್ಳೇದಾಗ್ಲಿ ಸ್ವಾಮಿ. ತೊಂದ್ರೆ ಗೊತ್ತಿಲ್ಲ. ಗುರುಪ್ಯೋ ನಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗಿದ್ದಾರೆ. ಅವರು ಯಾವ್ದೇ ನಿಮ್ಗೆ ಕಷ್ಟ ಪಷ್ಟ ಏನ ಇದ್ರು ಹೇಳು ಅಂತ ಅಂದ್ರು. ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಒಂಚೂರು ವಾಸಿ ಆದ್ಮೇಲೆ ನಮ್ಗೆ ಫ್ರೀ ಆದಾಗ ಖಂಡಿತ ಹೋಗ್ಬಿಟ್ಟು ಬರ್ತೀವಿ. ಆಯ್ತು, ಒಳ್ಳೇದು ಸ್ವಾಮಿ, ಒಳ್ಳೇದ್ ಮಾಡ್ಲಿ ಸ್ವಾಮಿ. ಒಳ್ಳೇದ್ ಮಾಡ್ಲಿ ಸ್ವಾಮಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ. ಆಯ್ತು ಸ್ವಾಮಿ. ಇವ್ರ ಗಂಡು ಮಗನ ಇದೆ ಮೇಡಮ್ ಅವರೇ? ಗಂಡು ಮಗನ? ಹಾ ಸ್ವಾಮಿ, ಗಂಡು ಮಗನ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುಪ್ರಿಯ ಸ್ವಾಮಿ ಅಂತ. ನಮ್ಮ ಪಾಪ ಬಂತು ಅಲ್ಲಿ ಕುಂತವ್ರಲ್ಲ. ಇವ್ರು ಯಾರ ಪಾಪ ಅವ್ರಿನ್ನ ಅವ್ರಿಗೆ ಮಗುನೇ ಆಗಿಲ್ಲ, ಪುಸ್ತಕ ನೋಡಿ ಕೇಳಿದ್ದೀನಿ ಅವ್ರನ್ನ ಸ್ವಾಮಿ. ಅವ್ರು ನಮ್ಗೆ ಇದೇನು ಹಿಂಗ್ ಕೇಳ್ತಾ ಇದ್ರ, ಯಾರನ್ನ ಕೇಳೋರು ಮಗು ಅವ್ರಿಗಿನ್ನ ಮದ್ವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ ಆಮೇಲೆ ನಮ್ಮ ಅವ್ರನ್ನ ಅಡ್ಮಿಟ್ ಮಾಡಿದ್ರು THS ಹಾಸ್ಪಿಟಲ್ ಅಲ್ಲಿ. ನಮ್ಮ ಅಕ್ಕರು ನಮ್ಮ ಅವರೆಲ್ಲ ಬಂದವ್ರೆ. ನಮ್ಮ ಅವರು ನಮ್ಮ ತಾಯರ ಅಣ್ಣರು ಉಪ್ಸ ಅಂತ ಸ್ವಾಮಿ. ಉಪ್ಸ ಏನು ಕೆಂಪು ಅದೇ ಇದು ಐಸಿಲ್ ಇಟ್ಟಿದ್ದಾರೆ ಸರ್. ಗೊತ್ತ ಏನು BP ಮಾತ್ರ ನುಂಗದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗಾಗಿ ನಿನ್ನೆ ಅಡ್ಮಿಟ್ ಮಾಡೋದು. ಇನ್ನ ಜ್ಞಾನ ಬಂದಿಲ್ಲ ಸ್ವಾಮಿಗಳೇ. ಗುರುಪ್ರಿಯ ಸ್ವಾಮಿ ನಮ್ಮ ಸಿದ್ದಪ್ಪ ಅಂತ. ಸಿದ್ದಪ್ಪ ಅವರು ಸ್ವಾಮಿ. ಸಿದ್ದಪ್ಪ ಪತ್ನಿ ಹೆಸರು? ಸಿದ್ರಬೆಟ್ಟ ಅಂತ ಐತೆ ನಮ್ಮ ಹತ್ರ ಸವಿಕೆರೆ. ಅವರು ಕುಲ ಮನೆ ದೇವ್ರ. ಹೌದೇನಪ್ಪ? ಇನ್ನೇನಪ್ಪ ಅದು ನಾನೀಗ ಅವ್ರ ಹೆಸರು ಮೇಲೆ ಒಂದು ಪೂಜೆ ಮಾಡ್ತೀನಿ ಈಗ. ಇಲ್ಲೆಲ್ಲ ಫುಲ್ ರಶ್ ಐತೆ ಸರ್. ಇಲ್ಲಿ ರಶ್ ಇರ್ಲಿ, ನೀವು ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ. ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ. ಈಗ ಒಂದು ಅರ್ಧ ಗಂಟೆ ಜ್ಞಾನ ಬರುತ್ತೆ. ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿತ್ತೇನೆ ಸರ್. ಕಂಡು ರೆಪ್ಪೆ ಆಡ್ತೀರಿ. ಆಯ್ತು ಸ್ವಾಮಿ. ಗುರುಭ್ಯೋ ಸ್ವಾಮಿ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳ್ತಾ ಇರ್ ನೀನು. ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ತಾಯಿ ಬೇಡ್ಕೊ, ನಿನ್ ತಾಯಿ ಹತ್ರ ಬೇಡ್ಕೊ. ಆಹ್ವಾನ ಮಾಡಿದೀನಿ ತಾಯಿನ. ನಮ್ಮ ಅವ್ರ ಹತ್ರ ಸ್ವಾಮಿ. ಅಲ್ಲರಪ್ಪ, ತಾಯಿ ಶೃಂಗೇರಿನ ಆಹ್ವಾನ ಮಾಡಿದೀನಿ. ಬೇಡ್ಕೊ, ಕಷ್ಟ ಹೇಳ್ಕೊ, ನಿನ್ ಕಷ್ಟ ಹೇಳ್ಕೊ. ಶಾರದಾ ಪರಮೇಶ್ವರಿ ಶೃಂಗೇರಿ ಶಾರದಾ ವಾಸೆ ನಾನಿನ್ನ ಪಾದವ ಬಿಡೆನು ತೋರಿಸು ಕೃಪೆಯ ದೇವಿ. ಶೃಂಗೇರಿ ಪುರದ ವಾಸಿ ನಾನಿನ್ನ ಪಾದವ ಬಿಡೆನು ತೋರಿಸು ಕೃಪೆಯ ದೇವಿ. ಹಣೆಯಲ್ಲಿ ಕುಂಕುಮ ತಲೆ ಇಲ್ಲಿ ಮುಡಿದ ಪುಷ್ಪದ ತಾಯಿ ಕಾಪಾಡು ಶ್ರೀ ಶಾರದಾಂಬಾದೇವಿ. ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ. ಅವರಿಗೆ ಒಳ್ಳೇದಾಗಲಿ ಶೃಂಗೇರಿ ಶಾರದಾಂಬ ತಾಯಿ. ಹೌದಾ? ಮಹಾಮಂಗಳಾರತಿ ಹಾಕಿದ್ದೆ, ಕೈ ಮುಕ್ಕಳಿ. ತಾಯಿ ಜಗನ್ಮಾತೆ ಲೋಕಮಾತೆ ಚಾಮುಂಡೇಶ್ವರಿ ಶ್ರೀ ಶಾರದಾಂಬೆ ಸರಸ್ವತಿ ಭಗವತಿ ವಿಶೇಷ ಜಪ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಓಂ ಶ್ರೀ ಶಾರದಾಯ ನಮಃ. ನಮೋ ಶಾರದಾಯ, ನಮೋ ಶಾರದಾಯ. ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತೆ. ಬಲಗಡೆ ಹೂವ ಆಯ್ತು, ಬಲಗಡೆ ಹೂವ ಆಯ್ತು. ಯಾರಿ ಸ್ವಾಮಿ? ನಿಮ್ಗೆ ನರಸಿಂಹರಾಜು. ಒಳ್ಳೇದಾಗತ್ರ? ಬಲಗಡೆ ಹೂವ ಆಯ್ತು. ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ. ಆಯ್ತು. ಹಲೋ, ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅಷ್ಟೊಳಗೆ ಸಾಯಂಕಾಲ ಗೋಧೂಳಿ ಲಗ್ನ ಎಲ್ಲ ರಶ್ ಐತಿ ಸ್ವಾಮಿ. ಇದು ಎಲ್ಲ ಎಲ್ಲ ಮಕ್ಳು ಪಕ್ಳು ತೀಯಪಾಯ ಅಂತ. ಅಲ್ಲ ರೀ, ಲಿಫ್ಟ್ ಒಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಹಲೋ ಹಲೋ ಸ್ವಾಮಿ. ಸಾಯಂಕಾಲ ಲಿಫ್ಟ್ ಒಳಗೆ ಹಲೋ ಹಲೋ ಸಾಯಂಕಾಲ ಹಾ ಗೋಧೂಳಿ ಲಗ್ನ. ಅಷ್ಟೊಳಗೆ 6:20 ಅವ್ರಿಗೆ ಜ್ಞಾನ ಬರುತ್ತೆ. ಆಯ್ತು. ಹಲೋ ಹಲೋ, ಯಾರೋ ಒಂದ್ ಮಗ ಹುಡ್ತಾ ಇತ್ತು ಇದು ಬಡ್ಕೊಂತವ್ರಿ. ಹುಡ್ತೈತೆ ಮಗ? ಎಲ್ಲಿ ಹುಡ್ತೈತೆ? ಈಗ ಕರ್ಕೊಂಡು ಹೋದ್ರೆ ಬೆಳಿಗ್ಗೆ. ಹೌದಾ? ಗಂಡ್ಮಗು ಆಗುತ್ತೆ ಬಿಡು ಅವ್ರಿಗೆ. ಗಂಡ್ಮಗು ನಮ್ಮ ಸಂಬಂಧಿಕರಲ್ಲ, ಯಾರೋ ಮುಸ್ಲಿಮ್ಸ್ ರಿಜಿಸ್ಟರ್ ಮಾಡ್ಕೊಂಡೆ ಹೋಗ್ಬಿಟ್ರು ಸೀತಾ ಇಲ್ಲ ನನ್ ಮುಂದೆ. ಅದಕ್ಕೆ ಕಡೆಗೆ ಬಂದು ಆಯ್ತು ಸಾಬ್ರು ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಗಂಡ್ಮಗು ಆಗುತ್ತೆ ಬಿಡು ಅವ್ರಿಗೆ. ಈಗ ಹೋದ್ರಲ್ಲ ಅವ್ರಿಗೆ ಆಯ್ತು ಡೆಲಿವರಿ ಆದ್ಮೇಲೆ ಕೇಳು, ಗಂಡ್ಮಗು ಆಗುತ್ತೆ.
ಇದು ಇವ್ರು ಗಂಡು ಮಗನ ಇದೆ ಮೇಡಮ್ ಅವರೇ, ಗಂಡು ಮಗನ? ಹಾ ಸ್ವಾಮಿ, ಗಂಡು ಮಗನ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುದೇವ ಸ್ವಾಮಿ ಅಂತ. ನಮ್ಮ ಪಾಪ ಬಾಯ್ತು ಇವ್ರು ಯಾರೋ ಪಾಪ ಅವರಿಗೆ ಮಗುನೇ ಆಗಿಲ್ಲ ಅಂತ ಪುಸ್ತಕ ನೋಡಿ ಕೇಳಿದ್ದೀನಿ ಅವ್ರನ್ನ ಸ್ವಾಮಿ. ಅವ್ರು ನಮ್ಗೆ ಇದೇನು ರಿಂಗ್ ಕೇಳ್ತಾ ಇದ್ದೀರ, ಯಾರನ್ನ ಕೇಳೋದ್ರಿ ಮಗು, ಅವ್ರಿಗಿನ್ನ ಮದುವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ ಆಮೇಲೆ. ಓ ಏನ್ ಮಾಡ್ತಿದ್ದೀಪ್ಪ? ಇದು ಬೋಳಿಸ್ತಾ ಇದ್ದೀನಿ. ಏನಪ್ಪ ಬೋಳಿಸ್ತಾ ಇದ್ದೀನಿ. ಏನ್ನ ಮಾತಾಡ್ತೀನಿ. ಹಲೋ ಹಲೋ, ಏನಪ್ಪ? ನಿನ್ನೆ ನಮ್ಮ ಅಣ್ಣಾರ್ ಮಾತಾಡ್ತಾರೆ ನೋಡು ಅಕ್ಕ. ಯಾವಣ್ಣ? ಸ್ವಾಮಿ ಸ್ವಾಮಿ ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮಿ, ನಮ್ಮ ಹೆಸರು ಮೇಲೆ ಒಂದು ಅರ್ಚನೆ ಮಾಡಿ ಸ್ವಾಮೀಜಿ. ನರಸಿಂಹರಾಜ ಒಬ್ಬರನ್ನೇ ನೋಡ್ತಾ ಇದ್ದೀರಾ ನೀವು? ಹಾ, ನರಸಿಂಹರಾಜ ಒಬ್ಬರನ್ನೇ ನೋಡ್ತಾ ಇದ್ದೀರಾ? ನಮ್ಗೂ ಒಂಚೂರು ರಚನೆ ಮಾಡ್ತೀವಿ ಸ್ವಾಮಿ. ಎಲ್ಲ ಮಾಡೋಣಪ್ಪ. ಏನಪ್ಪ, ನಾನು ಅವನಿಗೆ ಫೋನ್ ಮಾಡಿದ್ರೆ ಫಸ್ಟು ಒಬ್ಬನ ಕಷ್ಟ ದೂರ ಆಗ್ಬೇಕು. ನರಸಿಂಹರಾಜ್ ನಿಮ್ಗೆ ಬಿಟ್ರೆ ಅವ್ರು ಯಾರಿಗೂ ಹೇಳೋದು ಅದೇನು ಕಂಡಿಡಿದ್ರು. ಅಲ್ಲ, ಅಣ್ಣಾರ್ಗೆ ಯಾಕೋ ಒಂದ್ ಸ್ವಲ್ಪ ಆಗತ್ತೆ ಪೂರ್ವವಾಗಿವೆ ಅಂತ ಹೇಳಿ ಸ್ವಾಮಿ. ನರಸಿಂಹರಾಜ್ ಅವರೇ, ಓ, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಇನ್ನು ಹಲೋ, ಅಲ್ಲ ನಮ್ಮ ಅಣ್ಣಾರ್ಗೆ ಒಂಚೂರು ಹೇಳಿ, ಅವ್ರಿಗೆ ಯಾಕೋ ಗಹಗತಿಗಳು ಪೂರ್ವವಾಗಿವೆ. ಇದು ಗಹಗತಿಗಳು ಪೂರ್ವವಾಗಿವೆ. ಹಲೋ ಹಲೋ ನರಸಿಂಹರಾಜು, ಓ, ನಮ್ಮ ಪಾಲಿಸಿ ಏನ್ ಗೊತ್ತೇನಪ್ಪ? ಹಾ, ಫಸ್ಟ್ ನಾವ್ ಯಾರಿಗೆ ಕೈ ಹಿಡ್ದಿರ್ತೇವ ಅದು ಅವ್ರಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ಕಾರೆಲ್ಲ ತಗೊಂಡಲ್ರಿ ಸ್ವಾಮಿ, ಫೋನ್ ಮಾಡಕ್ ಕಾರೆಲ್ಲ ತಗೊಂಡ್ರಿ. ಆಮೇಲೆ ಅವರು ಸ್ವಾಮೀಜಿ ಫೋನ್ ಮಾಡಕ್ ನಿಂತ ಕಾರ್ ತಗೊಂಡೆ. ನರಸಿಂಹರಾಜು, ಹಲೋ 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 ಸ್ವಾಮಿ. ಏ ಲೋಪರ್ ಮಗನೇ, ಕರೆಕ್ಟಾಗಿ ಮಾತಾಡು. ಹಲೋ ಹಲೋ ನರಸಿಂಹರಾಜು, ಸ್ವಾಮಿ, ನಾವು ಯಾರನ್ನ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಆಗ್ಬೇಕು, ಆಮೇಲೆ ನಂತರ ಅವ್ರಿಗೆ ಒಳ್ಳೇದ್ ಮಾಡೋಣ. ಮುಚ್ಚು ಬಾಯಿ ಮದಾಂತ, ನಾನು ನಿನಗೆ ಮಾತಾಡ್ತಾ ಇರೋದು. ಮದಾಂತ ಅದು ಅಂತ ನೋಡಿ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊಂತಾರೆ ಸ್ವಾಮಿ. ನಿಮ್ಮ ಮಗನೇ. ಹಲೋ ಹಲೋ, ಜ್ಞಾನನಂದಮಯ ದೇವಂ ನಿರ್ಮಲ ದೈವಿಕಂ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವಂ ವಯಸ್ದೇ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯುಪರಾರಾಮ ಶುದ್ಧಿ ಶಬ್ದ ಸದ ಜ್ಞಾನ ವಿಜೇಕ್ಷೇಮದ. ಗೊತ್ತಾಯ್ತೇನಪ್ಪ? ಏನೊಂದು ವಿಷಯನೂ ಗೊತ್ತಾಗಲ್ಲ ಸ್ವಲ್ಪ ನಮ್ಗೆ. ಖಂಡಿತ ಶನಿದೇವ್ರ ಜೊತೆ ಗೊತ್ತಾಗಲ್ಲ. ಶನಿದೇವ್ರ ಜೊತೆ ಗೊತ್ತಾಗಿಲ್ಲ. ಯಾರೋ ಸ್ವಾಮಿ ಕುಡ್ದವ್ರೆ ಅಂತ ಅಂತಾರೆ. ಯಾರಪ್ಪ? ನಿಮ್ಮನ್ನ ಯಾರು? ಇಲ್ಲಿ ಯಾರೋ ನಮ್ಮ ಅಣ್ಣಾರು ಕುಡ್ದ್ಬಿಟ್ಟವ್ರೆ, ಒತ್ತು ಮುಡ್ಕ ಬಂತು ಅಂತ ಅಂತಾರೆ ಸ್ವಾಮಿ. ನೋಡಪ್ಪ ಕಂದ, ಓ, ಈಗ ನೀನು ನಿನ್ನೆ ಒಂದು 3 ದಿವಸದ ಕೆಳಗೆ ಹಾ, ವ್ಯಾಪಾರ ಎಲ್ಲ ಮಾಡಿ ನಿನ್ನೆ ನಿಮ್ಮ ಮನೆಗೆ ಒಂದು ವಾಹನವನ್ನು ತಂದಿರ್ಬೇಕಲ್ಲ, ಕಾರು? ಇಲ್ಲ ಸರ್, ವಾಹನ ಏನು ಬಂದಿಲ್ಲ, ಕಾರ್ ಬಂದೈತೆ ಅಷ್ಟೇ. ನನಗೆ ತಲಾಟೆ ಮಾತಾಡ್ದೆ ಓಡಾಡಬೇಕು, ಅದೇ ಕಾರಾಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿನ್ಗೆ, ಆ ಥರ ಮಾಡ್ಬಿಡ್ತೀನಿ. ದುಡ್ಡು ಕೊಟ್ಟಿದ್ದೀವಿ. ದುಡ್ಡಿನ ಕೊಡದೆ ನಿಮ್ಮ ಅಮ್ಮ ಕೊಡಕ್ಕೆ ಪುಕ್ಸಟೆ. ನಿಮ್ಮ ಅಮ್ಮಂಗೆ ಸ್ವಾಮಿ ನೋಡಲ್ಲ, ನಮ್ಮ ಅಮ್ಮ ಏನಾಗ್ಬೇಕು, ಅವ್ನ ಸ್ವಾಮಿ ಮುಟ್ಟಿದ್ನ ಹಂಗ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮವ್ರು ಮುಟ್ಟಿದಾಗ. ಮತ್ತೆ ದುಡ್ಡು ಕೊಟ್ಟಿದ್ದೆ ಅಂತ ಕೇಳಕ್ಕೆ ಅವ್ನ ಅಮ್ಮನ ಶೋರೂಮ್ ನವ್ರೆ ನಿಮ್ಮವ್ರ, ಕಾರ್ನವ್ರೆ ನಿಮ್ಮವ್ರನಲ್ಲೇ ತಲೆ ಹಿಡ್ಕ ನೋಡಿ, ತಲೆ ಹಿಡ್ಕೊಂಡು. ಹಲೋ ಹಲೋ, ಆ ತರ ಎಲ್ಲ ಮಾಡೋದ್ ಬಿಟ್ಟು ಸರಿ ಮಾತಾಡೋದ್ ಕಲ್ತು ಕಾರ್ ತಂದಿದ್ಯಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕು ನಮ್ಗೆ ಅನ್ನೋರಿ ಅಲ್ಲ. ಅಲ್ಲ, ಕಾರ್ ತಂದಿದ್ಯಲ್ವಾ? ನಮ್ಮ ಮಗರ್ ನಾವಲ್ಲ. ಮುಚ್ಚಲೇ ಬಾಯಿ, ಅದನ್ನ ತೊಳಸಿ ಪೂಜೆ ಮಾಡ್ತಿದ್ಯೇನೋ? ಇಲ್ಲ ಸ್ವಾಮಿ, ತಂದ ಹಂಗೆ ನಿಂತು ಕೆಲಸ ಆಯ್ತು ಹುಡುಗ. ಈಗ ಎಲ್ಲಿದ್ಯೋ? ಬೀಜಿಪಾಳ್ಯ ಸರ್ಕಲ್ ಅಲ್ಲಿ ಇದ್ದೀನಿ ಸರ್.
ಅಲ್ಲೇನ್ ಮಾಡ್ತಿದ್ಯಾ? ಏನೋ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಅಂದ್ರು, ಅದಕ್ಕೆ ಬಂದಿದ್ದೀನಿ ಸರ್. ಯಾರ್ಯಾರು? ಅಲ್ಲ ಇಲ್ಲಿ ಇದು ಅದೇ ನಮ್ಗೆ ಅಂಗಡಿ ಸೇವಿಂಗ್ ಅಂಗಡಿ. ಹಾ ಆಯ್ತು. ಊಟ ಮಾಡ್ದನೋ? ಇಲ್ಲ ಸರ್, ಮಧ್ಯಾಹ್ನದಿಂದ ಏನೋ ಊಟ ಮಾಡಿಲ್ಲ. ಯಾಕೋ? ನಾನ್ ಮಾನಸ. ಬಾಯಾರಿದೆ ಆಡ್ಬಾರ್ದು. ಅನೇಯ ಬಾಯಾರಿ ನಲ್ಲ 21st century matters back carbabet for healthy spine ಅಲ್ವಾ? 21st century matters back carbabet for healthy spine. Understand? ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ. Why not? ಇಲ್ಲ ಇದು ಇವತ್ತು ಮಂಗಳವಾರ ಬುಗುಡ್ನಳ್ಳಿ ಹಬ್ಬಕ್ಕೆ ಹೋಗಿದ್ದು. ಹೌದಾ? ಮನೆಯಲ್ಲಿ ಏನು ಮಾಡಿಲ್ಲ. ಹೌದಾ? ಏನ್ ತಿನ್ ಬಂದ್ರಿ? ಹಬ್ಬ ಮಾಡಿದ್ರು, ಮಟನ್ ಅಡಿಗೆ ಮಾಡಿದ್ರು, ಊಟ ಮಾಡಿದ್ರು. ಒಳ್ಳೆ ಊಟ ಮಾಡ್ತೀರ ಹಂಗಾರೆ. ನಿದ್ದೆ ಬರಲ್ಲ, ಟಿವಿ ಹಾಕಿಂಗ್ ಬಂದಿದ್ದೆ ಸ್ವಾಮಿ. ಸ್ವಾಮಿ ಅಲ್ಲ ನಾನು, ಮಾನಸ. ಮಾನಸ ಸರೋವರ ಅಂತ ಹಾಡೈತಲ್ಲ. ಮಾನಸ ಸರೋವರ. ಏನ್ ಹೇಳಿ ಮಾನಸ? ಏನ್ ಹೇಳೋಣ, ನಿಮ್ಮ ಆಡಿಯೋಗೆಲ್ಲ ಕೇಳಿದ್ದೀನಿ ನಾನು. 30 ಆಡಿಯೋನು ನಿಮ್ದು ಕೇಳಿದ್ದೀನಿ. ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಚಿನ್ನು. ಈ ಒಳ್ಳೆ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತೀರಾ ಅಲ್ವಾ? ನೀವೇನು ಎಜುಕೇಟೆಡ್, ಏನ್ ಡಾಕ್ಟರ್ ಇಂಜಿನಿಯರ್ ಓದಿದ್ದೀರಾ? ಇಲ್ಲ, SLC ಫೇಲು. ಸುಳ್ಳು ಹೇಳ್ಬಾರ್ದಪ್ಪ ನಂಗೆ ಸುಳ್ಳು ಹೇಳೋದು ಕಂಡ್ರೆ ನಂಗೆ ಆಗಲ್ಲ ರೀ. ಐ ವಾಂಟ್ ಟು ಕೆರಿಯರ್ ದಿಸ್ ಆನ್, ನಾಟ್ ರಿಲೇಟ್ ಟು ಮೀ. ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು. ಅಲ್ಲ, ನಂಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ನನಗೆ. ಸುಳ್ಳು ಹೇಳ್ಬಾರ್ದು. ನೀವು SLC ಫೇಲ್ ಆಗಿರೋ ಚಾನ್ಸ್ ಇಲ್ಲ. ನಿಮ್ಮ ಎಜುಕೇಟೆಡ್ಡು, ನಿಮ್ಮ ವಾಯ್ಸು, ನಿಮ್ಮ ಟ್ಯಾಲೆಂಟು ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರ. ಏನೋ ಯಾಕೆ ಸುಳ್ಳು ಹೇಳ್ತೀವಿ? ಅಲ್ಲ, ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ನಿಮ್ಗೆ? ಇಲ್ಲಕ್ಕ, ನಮ್ಗೆ ಇದು ನೋ ಐ ಕಾನ್ ಡಾಟ್ ಕಾಲ್ ಮೀ ಅಕ್ಕ. ಮಾನಸ SLC ಫೇಲ್ ಮಾನಸ. ಹೌದಾ? ಗಾಡ್ ಪ್ರಾಮಿಸ್ ಮಾಡಿ ಹೇಳಿ, ಆಣೆ ಮಾಡಿ ಹೇಳಿ. ಇಲ್ಲ, ಗಾಡಿ ಅಲ್ಲಿ ಮಾಡ್ಬೋದಿದೆ ಅಂತ ಆಚೆ ಕಡೆ ನಿಲ್ಸಿದ್ವಿ. ಅಲ್ಲ, ದೇವ್ರ ಮೇಲೆ ಆಣೆ ಮಾಡಿ ಹೇಳಿ. ನೀವು SLC ಸುಳ್ಳು ಹೇಳ್ಬೇಡ್ರಿ. ಅಟೆಂಪ್ಟ್ ಪಾಸ್ ಮಾಡಿದ್ದು SLC ಅಷ್ಟೇ, ಬ್ಯಾಡ್ ಪ್ರಾಮಿಸ್. ಏನ್ ಹೇಳಿ? ಫಸ್ಟ್ ಇಂದ ಹೇಳಿ. SLC 2 ಸಲ ಅಟೆಂಪ್ಟ್ ಪಾಸ್ ಮಾಡಿದ್ದು ಬ್ಯಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್ ಹಂಗಾರೆ SLC ನೀನಾ? ನೋಡಕ್ ಮತ್ತೆ ಎಜುಕೇಟೆಡ್ ತರ ಕಾಣ್ತಿದ್ರ ನಿಮ್ ಫೋಟೋದಲ್ಲಿ. ಫೋಟೋದಾಗ ಹಂಗೆ ನಾನು ಬಿಡೋದು. ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ. ನೀವು ಯಾವ ಫೋಟೋದಲ್ಲಿ ನೋಡ್ರಿ, ನೀವು ಯಾವಾಗ್ಲೂ ನಗ್ತಾ ಇದ್ದೀರ, ನಗು ಮುಖ. ಲಕ್ಷ್ಮಿ ಅವ್ವ ಅಕ್ಕ ಅಂತ ಅನ್ಬಾರ್ದು, ರೆಸ್ಪೆಕ್ಟ್. ನೀವು ಸುಮ್ಮನೆ ಏನಕ್ಕೆ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಕ್ಕೂ ಬೇಕಾದ್ರೆ ನನಗೆ ಮಾನ್ಸಿ ಅನ್ನೋ. ಮಾನ್ಸಿ ಅಂತ ಕರೀರಿ ಬೇಕಾರೆ. ಮಾನ್ಸಿ ಹೌದಾ? ಹೌದು. ನಾವು ಡ್ಯೂಟಿಗೆ ಹೋಗಿ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಬಂದು ಈಗ ಜಸ್ಟ್ ಬಂದೆ. ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ, ಗೊತ್ತಾಯ್ತು. ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ. ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡೆಲ್ಲ ಅದು. ಇನ್ನು ಕಾರ್ ಮೇಲ್ಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿದೆ.
ಊಟ ಮಾಡ್ರಾ? ಚಿಕನ್ ಗ್ರೇವಿ ಮಾಡಿದ್ದೆ, ಮಾಡ್ಬೇಕೀಗ. ಮಾಡಿ ಊಟ ಮಾಡಿ ಮನೆಗೆ ಮಾನ್ಸಿ ಮನ್ಸಿ. ಯಾಕೋ ತುಂಬಾ ಬೇಜಾರಾಯ್ತು ರೀ ಜೀವನನೇ. ಯಾಕೋ ಏನ್ ದುಡಿದ್ರುನು ಒಳ್ಳೇದು. ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ. ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ? ಇಲ್ಲ, ಎಲ್ಲ ಸಿಗುತ್ತೆ ದುಡ್ಡಿದ್ರೆ. ಏನ್ ಬೇಕು, ಸಾಲ ಒಂದಿಷ್ಟು ದಿನ ಕೊಡ್ತಾರೆ. ಸಾಲ ಕಟ್ತಿದ್ರೆ ನೀವು ಇನ್ನೊಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ. ದುಡ್ಡೇ ಇರ್ಬೇಕು. ಶಿಟ್, ಇದು ಏನು, ಇದು ಬೇರೆ ಕಿತ್ತೋಯ್ತತ್ತ. ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು. ಯಾಕೋ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೆ ಕಿತ್ತೋಯ್ತು. ಇಲ್ಲ, ನೀವು ಹೆಂಗಸಾಗಿ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ. ಟೈಟ್ ಆಗಿದ್ರೆ ಎಲ್ಲ ಕಾಲು ಪಾಲು ಜಾರಿ ಬಿಟ್ರೆ. ಅದ ನಾನು ಡ್ರಿಂಕ್ಸ್ ಮಾಡಲ್ಲ ರೀ. ಹಲೋ, ನಾವು ಡ್ರಿಂಕ್ಸ್ ಮಾಡಲ್ಲ ನಾವು. ಇದು ಯಾಕೋ ಬ್ರಾ ಟೈಟ್ ಆಗ್ಬಿಡಿತ್ತು, ಉಕ್ಸು ಕಿತ್ತೋಯ್ತು. ಅದಕ್ಕೆ ಬಿಚ್ಚಿ ಬೇರೆ ಹಾಕಂತ ಇದ್ದೀನಿ. ಯಾಕಲ್ಲ ಹಾಕಂಡ್ಲಿ ನಾನು? ಇಲ್ಲ, ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡಿ ಬಂದು, ಬಿರಿಯಾನಿ ಇಲ್ಲ. ಅಲ್ಲಲ್ಲ, ಬಿರಿಯಾನಿ ಅಲ್ಲ. ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಕ್ಸು. ಈಗ ಬೇರೆ ಹಾಕಂದಿ. ಯಾವ ಕಲರ್ ಹಾಕಂಡ್ಲಿ ನೀವ್ ಹೇಳಿ? ನೀವ್ ಹೇಳಿದ ಕಲರ್ ಹಾಕಂತೀನಿ. ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ. ಏನಾದ್ರೆ ಏನ್ ಬಿಸಿ ಮಾಡ್ಕೊಂಡು? ಇವತ್ತಿಗೆ ಲಾಸ್ಟ್. ಅವತ್ತಿಗೆ ಕಾಲೇ ತಿರುಗು ಸ್ನಾನ, ಮಾಮೂಲಿ ಎದ್ದೇಳ್ಬೇಕು, ಅಡಿಗೆ ಮಾಡ್ಬೇಕು, ಸ್ನಾನ ಮಾಡ್ಬೇಕು ರೀ. ನಾನು ಹೇಳ್ತಿರೋದು ಬಿಸಿ ಅಲ್ಲ. ನಂದು ಬ್ರಾ ಜಾಕೆಟು. ಬ್ರಾ ಇವ್ರೆ ಮಾನ್ಸಿ. ನಂದು ಬ್ರಾ ಕಿತ್ತೋಗ್ಬಿಡ್ತು. ನಂದು ಬ್ರಾ ಕಿತ್ತೋಯ್ತು ಟೈಟ್ ಆಗಿ. ಅದಕ್ಕೆ ಬೇರೆ ಹಾಕಂತ ಇದೀನಿ. ಯಾವ ಕಲರ್ ಹಾಕಂಡ್ಲಿ? ಬ್ರಾನು ಇದು ಅಂದ್ರೆ ಬ್ರಾ ಯಾವ್ದನ ಒಂದ್ ಕಲರ್ ಹಾಕಿಲಕ್ಕಾದ್ರೆ ಅಕ್ಕ ಅನ್ಬಾರ್ದು ರೀ. ಮನ್ಸು. ನಾನೀಗ ನಿಮ್ಗೆ ಇಷ್ಟ ಬಂದಿದ್ ಕಲರ್ ಹೇಳಿ. ಇದನ್ನ ಕರೆ ಆದ್ರೂ ಕಾಣಲ್ಲ. ಇದು ಕಾಫಿ ಪುಡಿ ಇರ್ತೈತಲ್ಲ ಅಂತದ್ ಹಾಕ್ಯಾಡ್ರಿ. ಕಾಪು ಪುಡಿ ಆತರ ಕಲರ್ ಯಾವ್ಯಾವ ನಮ್ಗೆ ಗೊತ್ತಾಗಲ್ಲ. ಅದು ನನಗೆ ಗೊತ್ತಾಗಲ್ಲ. ಮಾನ್ಸಿ ಯಾವ್ದನ್ನ ಹಾಕಿ ಮನ್ಸಿ. ಒಂದ್ ನಿಮಿಷ ತಡೀರಿ. ಅಯ್ಯಯ್ಯೋ ಥೂ ಯಪ್ಪ. ಹಲೋ, ಏನ್ ಹಿಂಗಾಗ್ಬಿಡ್ತು ರೀ ಇದು? ಹಲೋ, ಏನ್ ಹಿಂಗಾಗ್ಬಿಡ್ತು? ಜಸ್ಟ್ ಮಿಸ್ ಆಗ್ಬಿಡ್ತು ಕಣ್ರಿ. ಹಲೋ, ಯಾವ್ದಷ್ಟು ಇಟ್ಕೊಂಡು ಊಟ ಮಾಡಿ ಮನೆ ಕಳ್ರಿ ಇನ್ನೇನು ಅಲ್ಲ. ಹಲೋ, ನಾನು ಹಂಗೆ ಇದ್ನಲ್ಲ. ಇದೇನ್ ಕಡ್ಲೆ ಬೆಳೆ ಬಂದ್ಬಿಡೈತೆ ಹಂಗೆ? ಯಾರೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ಈ ನರಸಿಂಹರಾಜು ಬಳ್ಳಾಪುರ ಅಲ್ವಾ ನೀವು? ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ನಿಮಗೆ ಬಹಳ ತೊಂದರೆ ಆಗುತ್ತಿರುವುದುಂಟು. ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ. ನಿಮ್ಗೂ ದುಡ್ಡು ಕೊಡುತ್ತಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನೀವು ಒಂದು ಸಣ್ಣ ದುಡ್ಡಿನ ವ್ಯವಹಾರವನ್ನು ಮಾಡಿದ್ದೀರಿ ಜನಗಳ ಜೊತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ. ನೀವು ಗೊತ್ತಾಗಲ್ಲ ಯಾರು. ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ.
ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಕರೆಕ್ಟ್ ಸ್ವಾಮಿ. ಅಲ್ವಾ? ಓ ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ, ಓ ಮಂಜುನಾಥ, ವೆಂಕಟರಮಣ, ಗೋವಿಂದ, ಓ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಅಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನ ನೋಡ್ಕೊಳೋರು ಏನು, ನರಸಿಂಹರಾಜ್ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ. ಏನಪ್ಪ ಇಷ್ಟು ದುಡ್ಡು ಬಂಡವಾಳ ಹಾಕ್ಬಿಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ, ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದ್ದೀರಾ ಡೈಲಿ. ಖಂಡಿತ ಸ್ವಾಮಿ. ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. ಒಂದು ನಿಮಿಷ ತಡೀರಿ ಹಂಗೇನೆ, ಒಂದ್ ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ, ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಕ್ಕಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ನಿಮ್ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ ಒಂದ್ ನಿಮಿಷ, ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. ನಂದು ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 7 ಅಲ್ಲ. ಸೊ ಇದು ಇದು ತುಮಕೂರಾಗಿದ್ದೀನಿ. ಮೊದ್ಲೆಲ್ಲಿದ್ರಿ? ಮೊದ್ಲು ಊರಿಂದ ಬಂದೆ, ಈಗ ಬಳ್ಳಾಪುರದಿಂದ. ಅಲ್ಲ, ಮೊದ್ಲು ಎಲ್ಲಿದ್ರಿ? ತುಮಕೂರಿಗೆ ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಕಿಶೋರ, ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ, ಪಾರ್ಕಿಗೆ ಬಾ, ಹೋಗೋಣ. ಕಿಶೋರ್ ಅಲ್ಲ, ನನ್ನ ನರಸಿಂಹರಾಜು. ಕಿಶೋರ, ನನ್ಗೆ ಸುಮ್ನೆ ನನಗೆ ನೋಡೋ, ನನಗೆ ಬೇಜಾರು ಮಾಡ್ಬೇಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲನಾ ಓಯ್, ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮನ ಮರ್ಯಾದೆ ಐತೆ ಯಾರಿಗೆ ಕೊಟ್ಟಿದ್ಯಾ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮನ ಮರ್ಯಾದೆ ಐತೆ ನಿಮ್ಗೆ? ಓದಕ್ ಗೊತ್ತಿರೋ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್, ನೀವು ಯಾವ ಯಾರು ಹೇಳಿ? ನಾನು ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಅಂಕಲ್, ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎರ್ಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀನಿ, ನಾಚಿಕಲ್ಲ ನಿನ್ಗೆ? ಅಂಕಲ್, ಯಾಕೆ ಲವ್ ಮಾಡೋದ್ ತಪ್ಪ ಅಂಕಲ್? ಪ್ರೀತಿಸೋದ್ ತಪ್ಪ? ಪ್ರೀತಿಸೋದ್ ತಪ್ಪ? ನೀವೇ ಹೇಳಿ. ಪ್ರೀತಿಸೋದ್ ತಪ್ಪ ಅಂತ ಅಂದ್ರೆ ಒಂದು ಹಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ, ಓದ್ಕೊಂಡೆ ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್? ನೋಡಿ, ಇಂಥ ಜನ ಅಲ್ಲಲ್ಲ, ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮಾಗ ಓದಮ್ಮ. ಕಿಶೋರ್, ನೀನ್ ನನಗೆ ತಮಾಷೆ ಮಾಡ್ಬೇಡ. ಬಾ, ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ, ಬಾ, ನಾನು ಎಲ್ಲಾನ ಹೋಗೋಣ, ಪಿಕ್ನಿಕ್ ಹೋಗೋಣ ಬಾ. ಎಲ್ಲಾನ ಅಲ್ಲ, ನನ್ನ ಎದುರಿಗೆ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ಕಿಶೋರ್, ಕಿಶೋರ್ ಹೋಗಲ್ಲ ಹುಡಿ. ಯಾರು ನೀವ್ ಹೇಳಿ ಅಂಕಲ್? ಅಚ್ಚುಕಟ್ಟಾಗ್ರೆ ಹೆಣ್ಮಕ್ಳು ಕೆಟ್ಟ ಹೋಗೋದು. ಅಂಕಲ್, ನೀವ್ ಯಾರು ಹೇಳಿ? ಆಗಿಂದ ಹೇಳ್ತಾರೆ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ?
ಯಾವ್ದು ರಾಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ, ನಿಮ್ ಜೊತೆ ತಿರ್ಗಾವು. ಯಾಕೆ ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಗೊಲ್ರಮ್ಮನ್ನ ಎಲ್ಲ ಲವ್ ಮಾಡ್ಬೋದು, ನಾವು ಮಾಡಂಗಿಲ್ವಾ ಅಂಕಲ್? ಮುಚ್ಕೊಂಡಿರ್ತೀರ ನೀವು ಹೆಣ್ಮಕ್ಳ ನೀವು? ಅಲ್ಲ ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ಭಯ ಐತೆ ನಿಮ್ಗೆ? ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ನೀನು ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೆಯಾ ಟೌನ್ಗೆ ನೀನು? ಅಲ್ಲ ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ ಹೊರಗಂಗ್ ಬಿಟ್ಬಿಡ್ತೀನಿ ಅಂದ್ರೆ. ಏ ಯಾಕೋ ನರ್ಸಾ ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ? ನಿನ್ಗೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟೂರ್ ರತ್ನಮ್ಮಂತಕ್ಕೆ, ಗೊಲ್ರಮ್ಮಂತಕ್ಕೆ, ಲಕ್ಷ್ಮಮ್ಮಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ಮುಂದಾರ ನಿಮ್ಮ ಅಮ್ಮ ನೀನು ಕಾಲೇಜ್ಗೆ ಹೋಗಕ್ ಗೊತ್ತಿಲ್ಲ ಲೇ ನಾನ್ ಕಾಲೇಜ್ ಹೋಗಲ್ಲ ಕಣಲೇ, ನಾನ್ ಲಲ್ಲಿ ಹೋಗಲೇ ಬರ್ಲಿ ಅಂತೆಲ್ಲ ನೀವು. ಲೇ ತುರ್ಲಪ್ಪ, ನಾನ್ ಲಲ್ಲಿ. ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡ್ದೋ ಈಗ ಗೊತ್ತಾಯ್ತು, ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ನಕ್ಕಿ ಇವಳಿಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ನಮ್ಮ. ನಾನ್ ಕಣ ಲಲ್ಲಿ. ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಡಿಕೊಳ್ಳೋದು ಬೇಡ, ಒಂದ್ ತಾಯಿನ ಹಾಕಿ ತಗೊಂಡು ಎಲ್ಲ ಚಾಯ್ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ, ಒಂದ್ ತಾಯಿನ ಹಾಕ್ಯ. ನರಸಿಂಹಣ್ಣ ಯಾರು? ನರಸಿಂಹಣ್ಣ ಏನ ಯಾಕೆ ಯಾರ್ರಿ? ನರಸಿಂಹಣ್ಣ ಯಾರು ಹೇಳು? ನಾನ್ ತುಮ್ನೇಕ ಹೇಳ್ರಿ ಯಾರ ಹೆಸರು? ನಮ್ದೇ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದೇಳಿ ಯಾಕೆ ನಿಮಗೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ, ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ಇವನು ಅಮ್ಮನ್ನ ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ, ಏನ್ ಹೇಳ್ಬಿಟ್ಟು ಅಂತ ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿನ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ ಅಮ್ಮನ್ನ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನ್ನ ಒಂದಿಷ್ಟು ಇದನ್ನ ಅಮ್ಮನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ
ತಿಥಿಗೆ ಹೋಗ್ಬೇಕು ಹೇಳಿ ನರಸಿಂಹಣ್ಣ ನೋಡ್ತಿಲ್ಲಣ್ಣ ನರಸಿಂಹಣ್ಣ ಸಾಯನ ಕ್ಯಾಯ ಉಸಿರು ಸಿಕ್ಕಂಡಂಗ ಯಾರ ಸಮಯ ನರಸಿಂಹಣ್ಣ ಅಯ್ಯೋ ಇವನು ಸಾಯನ ಬೆಳಕರ್ದಾಗ್ಲಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋತಲ್ಲ ನರಸಿಂಹಣ್ಣ ನರಸಿಂಹಣ್ಣ ಏ ನಾನೇ ನರಸಿಂಹಣ್ಣ ಏನ್ ಹೇಳು ನಗದ್ ಬಿಟ್ಟು ನರಸಿಂಹಣ್ಣ ಅಯ್ಯೋ ಇವ್ ಮಗ ನಂಗೆ ತಿಕ್ಲಿಡ್ರಿದೆ ನೋಡು ನರಸಿಂಹಣ್ಣ ನಂಗೆ ಟಿಕ್ಕಿ ತಿಳ್ರಿದೆ ನೋಡು ಏನ್ ಹಿಂಗಾಗಿ ಹೋತ್ ನನ್ ಕತೆ ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ ₹1 ಕೊಡ್ಲಿ ಯಾರು ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡ್ರೆ ಕಾರಿಗೆ ಕೊಟ್ಟು ಕಾರ್ ಇಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು ಏನ್ ಕತೆ ನೀವು ನಮ್ಮನ್ನ ಹಾಕ್ಯ ಇಲ್ಲಿ ₹1 ಇಲ್ಲ ₹70 ಪೆಟ್ರೋಲ್ ಹಾಕ್ಸ ಬಂದೆ ಏನಣ್ಣ ಇದು ನರಸಿಂಹಣ್ಣ ನಿಂದು ಇವ್ ಯಾವ ತಿಕ್ಕಲ್ ನನ್ ಮಗ ಇಲ್ಲಿ 1,500 ಸಲ ಬರೀ ನಗ್ತಾಲೆ ಅವನೇ ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು ಇನ್ನೂ ಜೋರಾಗಿ ಅಣ್ಣ ಇನ್ನೂ ಜೋರಾಗಿ ಇನ್ನು ಜೋರು ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ ಮಕ್ಳು ತವಾಡ್ ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕಿ ಅಯ್ಯೋ 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 ಈ ಕರ್ಮ ಇದು ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವಕ್ಕೆ ಕೊಡಲ್ಲ ಅವ್ರ ನಮ್ಗೆ ಸ್ವಾಮಿ ಹೇಳಪ್ಪ ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಆಸ್ಪತ್ರೆ ಅಲ್ಲ ಕಣ ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋದು ನನ್ನ ತಿಕ್ಲಿ ಹಿಡಿಸ್ತಾರೆ ಯಾಕೋ ಎಲ್ಲ ತಿಕ್ಲಿಗಳು ಇವ್ರು ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ ಓ ಹಲೋ ಕಾಂಗ್ರೆಸ್ ಬತ್ತೀಯ ಅಣ್ಣ ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ ನಮಗೆ ತಲೆ ಕೆಡಿಸ್ಬೇಡಿ ಕೈ ಮುಗಿತೀವಿ ನಮಗೆ ಫೋನ್ ಮಾಡ್ಬೇಡಿ ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು ಖಂಡಿತ ಫೋನ್ ಮಾಡ್ಬೇಡಿ ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ ಅಣ್ಣ ದಯವಿಟ್ಟು ನಿನ್ನ ಕಾಲು ಮುಗಿತೀನಿ ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕ ಪರಂಗಿ ಗಿಡಕ ನಾನು ಗಿರಾಕಿ ಕರ್ಕೊಂಬರೋಣ ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ ನಾನು ತಿಕ್ಲಿಯಾಗಿಲ್ಲ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ ಅಲ್ಲ ಅಣ್ಣ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು ಅಯ್ಯೋ ನಮ್ಮ ಬಲಗಡೆಗೆ ತಡೀತು ಸ್ವಾಮಿ ಇಲ್ಲ ಆಮೇಲೆ ಏನ್ ಮಾಡೋದು ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು ಅಣ್ಣ ಅಣ್ಣ ಅಲ್ಲ ಸ್ವಾಮಿ ನರಸಿಂಹಣ್ಣ ಓ ಯಾಕಣ್ಣ ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತಾನ ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನಾನು ವಿಧಾನಸೌಧದಲ್ಲಿ ಇರೋದು ಓಹೋ ಅಲ್ಲ ಮಗ
ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಬಿಟ್ಟಿಲ್ಲ ಅದು. ನಾನು ವಿಧಾನಸೌಧದಲ್ಲಿ ಇನ್ನೂ ಮನೆ ಕಂಡಿದ್ದೀನಿ. ಬಾಕ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಹಾಕೋರ್ಗೆ. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಮೇಶ್ ರಾತ್ರಿ ಕರೆಂಟೇ ಇಲ್ಲ ಕಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕಳು ಕೊಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚು ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತಿದಲ್ಲ ಈಚ್ಕಂಗ್ ಇಕ್ಕಿ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನ? ಹೌದಾ? ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕೆದ್ದೆ ಮಗ? ಯಾಕೆ ಅಡಿಕೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲಿ 6 ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತು. ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಇದ್ದೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಹೋಯ್ತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ.
ಇವರು ಇದೆಂತದು ಪರಂಗಿ ಗಿಡದವ್ರು ಕರ್ಕೊಂಬ. ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ, ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳಿ. ಹಲೋ, ದುಡ್ಡು ಕೊಡ್ಬೇಕಾಯ್ತು ಬಾರಂಟಿಗೆ. ಗುಬ್ಬಿಗಟ್ಟಗ ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ, ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾದ್ರು ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ್. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಬೂನಹಳ್ಳಿ ರೇ. ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗಿತ್ತಯ್ಯೋ? ನಮ್ಮನ್ ಬಾಯಿಗೆ ಏನಾನ ಯೋಲಿಕೊಂಡಿದ್ದ? ಮತ್ತೆ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಯೋಲ್ಗಿಲ್ ಇಕ್ಕೊಂಡಿರ್ತೀಯ? ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತೀನಪ್ಪ. ಇಲ್ಲಿ ನ್ಯಾಯ ಮಾಡಕ್ ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೇ? ನಾನು ನ್ಯಾಯ ಮಾಡಕ್ ನಮ್ಗೇನ್ ಗೊತ್ತು? ನ್ಯಾಯ ನಾವ್ ಕೊಡಕ್ ನಮ್ಗೆ ದೂರ್ ಬಾಕ್ಲಾಗಿ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ. ನೀನ್ ಬರ್ಬೇಕಾದ್ರೆ ನಾವು ಅವರೆಲ್ಲ ಕಣ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟೊತ್ತ ನಾವು ಹಂಗ ಹೇಳಕ್ಕೆ ನೀವು ಬಿಡು ಕೊಟ್ರ ಒಂದೇ ಸಮಕ್ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ. ಇವನ್ ತಾಯಿನ ನಮ್ಮನ್ನ ಅವ್ರಿವ್ನ ತಲೆ ಕೆಡಿಸ್ಕೊಂಡು. ಹಲೋ ಅಣ್ಣ.